ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅವು ಯೆಸ್ ನೀವು ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ ನಿಜವಾಗ್ಲೂನು ಅಂತ ಏನಾದ್ರು ನಿಮ್ ಕ್ವೆಶ್ಚನ್ ಇದ್ರೆ ಯೆಸ್ ಅವ್ರು ನಿಮ್ಮನ್ನ ತುಂಬಾ 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 ಪ್ರೀತಿಸ್ತಾ ಇದ್ದಾರೆ. ಅವರು ನಿಮಗೋಸ್ಕರ ಲೈಫನ್ನ ಇನ್ನೂ ಸಕ್ಸೀಡ್ ಆಗಿ ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಅಂತ ಒಂದು ಯೋಚನೆಗಳಿದೆ. ಯಾರಿಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ಅವ್ರಿಗೆ ಅವಕಾಶಗಳು ತುಂಬಾ ಬರ್ತಿದೆ. ತುಂಬಾ ಅಂದ್ರೆ ಲೈಫಲ್ಲಿ ಅವ್ರ ಕರಿಯರ್‌ಗೆ ಇಲ್ಲಿ ನಿಮ್ಗೋಸ್ಕರ ತುಂಬಾ ಚೆನ್ನಾಗಿ ಒಂದು ಲೈಫ್‌ನ ಲೀಡ್ ಮಾಡೋದಕ್ಕೆ ಮದ್ವೆ ಆದ್ಮೇಲೆ ಅಥವಾ ಮದ್ವೆ ಆಗಿದ್ರೆ ಕೆಲವ್ರಿಗೆ ಇಲ್ಲಿ ಸಿಂಗಲ್ ಪರ್ಸನ್‌ಗೆ ಅಂತ ತೋರಿಸ್ತಿದೆ. ಯಾರಿನ್ನೂ ಮದ್ವೆ ಆಗಿಲ್ಲ ಅವ್ರಿಗೆ ಅಂತ ತೋರಿಸ್ತಿದೆ. ನಿಮಗೋಸ್ಕರ ಅವರು ಬರ್ತಾ ಇರೋ ಅವಕಾಶಗಳನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ಗೋಸ್ಕರ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅನ್ನೋ ಅಂಥದ್ದು ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ರಾಟಿಟ್ಯೂಡ್ ಮತ್ತೆ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ಅವರ ಎಫರ್ಟ್‌ಗಳನ್ನ ಹಾಕ್ತಾ ಇದ್ದಾರೆ. ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತದೆ. ಅವರು ನಿಮ್ಮನ್ನ ನೀವು ಅವ್ರ ಲೈಫ್‌ನಲ್ಲಿ ಸಿಕ್ಕಿರೋದಕ್ಕೆ ಅವ್ರಿಗೆ ತುಂಬಾ ಗ್ರಾಟಿಟ್ಯೂಡ್ ಇದೆ. ನನಗೆ ಇಂಥ ಹುಡುಗ ಅಥವಾ ಹುಡುಗಿ ಸಿಕ್ಕಿದ್ದಾರೆ ಅನ್ನೋಂಥ ಒಂದು ಗ್ರಾಟಿಟ್ಯೂಡ್ ಇದೆ. ಆದ್ರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದಲೇನೋ ನಿಮ್ಮನ್ನ ಪಾಸ್ಟಲ್ಲಿ ಯಾವ ವಿಷಯದಲ್ಲಿ ಹರ್ಟ್ ಮಾಡಿದ್ರು ನಿಮ್ಮನ್ನ, ತುಂಬಾ ನೊಂದಿಸಿದ್ರು ಅಥವಾ ನೋಯಿಸಿದ್ರು ಯಾವ್ದಾದ್ರು ವಿಷಯದಲ್ಲಿ, ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಪಶ್ಚಾತ್ತಾಪ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅವರು ನೀವು ಸಪ್ರೆಷನಲ್ಲಿದ್ದೀರಾ, ನೀವ್ ನೀವು ಪರ್ಸನ್‌ನಿಂದ ದೂರ ಇದ್ದೀರಾ ಅಂತಂದ್ರೆ, ಅವರು ನಿಮ್ಗೋಸ್ಕರ ತುಂಬಾ ನೋವ್ನಲ್ಲಿದ್ದಾರೆ. ನೀವು ಅವ್ರ ಲೈಫಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಆಪರ್ಚುನಿಟೀಸ್ ನೀವು ಅವರು ನಿಮ್ಮ ಲೈಫ್‌ನಲ್ಲಿ ಬಂದ ಮೇಲೆ ಓಪನ್ ಹಾರ್ಟೆಡ್ಲಿ ಅವ್ರ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮತ್ರ ಹೇಳ್ಕೊಳ್ಬೇಕು, ಮಾತಾಡ್ಬೇಕು. ಮನಸ್ಸು ಬಿಚ್ಚಿ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಬೇಕು. ಮೇ ಬಿ ನಿಮ್ಮತ್ರ ಸಾರಿ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ. ನಿಮ್ಮನ್ನ ಮದ್ವೆ ಮಾಡ್ಕೊಂಡು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂಥದ್ದು ಅವ್ರ ಆಸೆ ಇದೆ. ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗ್ತಾರೆ. ಮದ್ವೆ ಆಗಿರೋರಾದ್ರೆ ಅವ್ರಿಗೆ ಹೀಲಿಂಗ್ ಮತ್ತೆ ಟ್ರಾನ್ಸ್‌ಫರ್ಮೇಷನ್‌ನ ಅವಶ್ಯಕತೆ ಇದೆ. ಈ ವಿಡಿಯೋ ಸಿಂಗಲ್ ಇರೋರು ನೋಡಿದ್ರುನು ಅಥವಾ ಆಮ್, ಮದ್ವೆ ಆಗಿರೋರು ನೋಡಿದ್ರು ಹೀಲಿಂಗ್ ಮತ್ತೆ ಟ್ರಾನ್ಸ್‌ಫರ್ಮೇಷನ್‌ನ ಕಾರ್ಡ್ 2 ಬಂದಿದೆ ನೋಡಿ. ಅವ್ರ್ ನಿಮಗೆ ಮತ್ತು ನಿಮ್ಮ ಪರ್ಸನ್ ಇಬ್ರಿಗೂ ಕೂಡ ಹೀಲಿಂಗ್‌ನ ಅವಶ್ಯಕತೆ ಇದೆ. ಟ್ರಾನ್ಸ್‌ಫರ್ಮೇಷನ್‌ನ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತದೆ. ಮತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಮೇ ಬಿ ನೀವು ನೋ ಕಾಂಟಾಕ್ಟ್ ಸಿಚುಯೇಷನ್ ಅಲ್ಲಿ ಇರಬಹುದು. ಆಮ್, ಅವರು ನಿಮ್ಮನ್ನ ಹೇಗೆ ಇನ್ನು ಮೇ ಬಿ ಯಾರಿಗಾದ್ರೂ ನಿಮ್ಮ ಡಿ.ಎಂ ಅಥವಾ ಡಿ.ಎಫ್ ಯಾರು, ನಿಮ್ಮ ಟ್ವಿನ್ ಯಾರು ಅನ್ನೋದು ಇನ್ನೂ ಗೊತ್ತಿಲ್ದಲೇನೆ ಇರ್ಬೋದು. ಅವರು ತುಂಬಾ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ನನ್ನ ಪರ್ಸನ್ ಯಾರು, ಹೇಗೆ ಹುಡುಕೊಳ್ಳೋದು ಅನ್ನುವಂಥ ಒಂದು ಆ, ಕನ್ಫ್ಯೂಷನ್ ಅಲ್ಲಿ ಕೂಡ ಇದ್ದಾರೆ. ಆದಷ್ಟು ಬೇಗ ನಿಮ್ಮಿಬ್ರ ಮಧ್ಯ ಯೂನಿವರ್ಸ್ ಮಾಡ್ತಾ ಇರೋ ಲಿಂಕ್‌ಗಳು ನಿಮ್ಮನ್ನ ಆದಷ್ಟು ಬೇಗ ಅವರು ಮೀಟ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅವರು ನಿಮ್ಮ ಲೈಫ್‌ನಲ್ಲಿ ಬಂದ ಮೇಲೆ ಓಪನ್ ಹಾರ್ಟೆಡ್ಲಿ, ಓಪನ್ ಮೈಂಡ್ಲಿ ಮತ್ತೆ ಅವ್ರು ಆಲ್ರೆಡಿ ಲೈಫಲ್ಲಿ ತುಂಬಾ ನೊಂದಿದ್ದಾರೆ. ಮತ್ತೆ ನೀವು ಅವ್ರಿಗೆ ಯಾವುದೇ ವಿಷಯದಲ್ಲಿ ನೋಯಿಸ್ದಲೆ ಆದಷ್ಟು ಅವ್ರನ್ನ ನಿಮ್ಮ ಲೈಫ್‌ನಲ್ಲಿ ನೀವು ಅವ್ರ ಜೊತೆ, ಅವ್ರು ನಿಮ್ ಜೊತೆ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಿ. ಅವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ನಾನಿಲ್ಲಿ ಬೇರೆ ಇನ್ನ 2 ಡೆಕ್ಕಲ್ಲಿ ನಾನು ಕಾರ್ಡ್ಸ್ ತೆಗ್ದಿದ್ದೀನಿ. ಆ ಎರಡೂ ಡೆಕ್ಕಲ್ಲೂನು ಮ್ಯಾರೇಜ್ ಕಾರ್ಡ್ ಬಂದಿದೆ. ಸಮ್ ರೀಸನ್ಸ್ ನಾನಿಲ್ಲಿ ಕಾರ್ಡ್ಸ್‌ನ ತೋರ್ಸಕ್ಕಾಗ್ತಾ ಇಲ್ಲ. ಆಮ್, ಅವ್ರು ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ನೋದೇ ಆಸೆ ಅವ್ರದು. 2 ಡೆಕ್ಕಲ್ಲಿ ಸೇಮ್ ಕಾರ್ಡ್ ಬಂದಿದೆ ಅಂತಂದ್ರೆ, ಅವರು ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ನುವಂಥದ್ದೇ ಅವ್ರ ಆಸೆ ಇದೆ. ಈಗ ಸಪರೇಷನ್ ಪೀರಿಯಡ್ ಅಲ್ಲಿ ಇರೋದು ಕೂಡ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಒಬ್ರ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇನ್ನೊಬ್ರು ಒಬ್ರಿಗೊಬ್ರು ಅನ್ನೋದಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನ ಸಪರೇಟ್ ಫೇಸಲ್ಲಿ ಇಟ್ಟಿದೆ. ಆದಷ್ಟು ಬೇಗ
ನೀವು ಒಂದಾಗೋದಕ್ಕೆ ಬೇಕಾದಂತ ಎಲ್ಲ ಬ್ಯಾಕ್ ಆಫ್ ದಿ ಮೈಂಡ್ ಅಂದ್ರೆ ಯೂನಿವರ್ಸ್ ತನ್ನ ಪ್ಲಾನನ್ನ ತಾನು ಮಾಡ್ತಾ ಇದೆ. ನಿಮ್ಮಿಬ್ರನ್ನ ಹೇಗೆ ಒಂದ್ ಮಾಡ್ಬೇಕು, ಹೇಗೆ ಮೀಟ್ ಮಾಡಿಸ್ಬೇಕು ಅನ್ನೋಂಥದ್ದನ್ನೆಲ್ಲ ಆಲ್ರೆಡಿ ಯೂನಿವರ್ಸ್ ಪ್ಲಾನ್ ಮಾಡ್ತಿದೆ. ಅವರ ಜೊತೆ ನ್ಯೂ ಲವ್, ಟ್ರೂ ಲವ್ ತುಂಬಾ ನಿಷ್ಕಲ್ಮಶವಾದಂಥ ಪ್ರೀತಿ, ಹೊಸ ಪ್ರೀತಿ ಅಲ್ಲ ಹೊಸ ರೀತಿಯಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನೇ ಹೊಸ ರೀತಿಯಲ್ಲಿ ಪ್ರೀತಿಸ್ತಾರೆ. ಆಲ್ರೆಡಿ ಮದುವೆ ಆಗಿದ್ರೆ. ಇಲ್ಲ ಅಂದ್ರೆ ಇವರು ಹೊಸ ಪರ್ಸನ್ ಆಗಿರಬಹುದು. ಇಲ್ಲ ಅದೇ ಪರ್ಸನ್ ಹೊಸ ರೀತಿಯಲ್ಲಿ ಬದಲಾಗಿ ಬರ್ತಾರೆ ಅನ್ನೋದನ್ನ ತೋರಿಸ್ತದೆ. ಮತ್ತೆ ನಿಮ್ಮಿಬ್ರ ಮಧ್ಯ ಬೇರೆ ಬೇರೆ ಜಾತಿ ಇರಬಹುದು, ಏನಾದ್ರೂ ರಿಲಿಜಿಯಸ್ ಫ್ಯಾಕ್ಟರ್ ಇದೆ ಅನ್ನೋದನ್ನ ತೋರಿಸ್ತಿದೆ. ಆಮ್, ನಿಮ್ ಜಾತಿ ಬೇರೆ, ಅವ್ರ ಜಾತಿ ಬೇರೆ, ಅಥವಾ ಅವ್ರ ಕಲ್ಚರು ನಿಮ್ ಕಲ್ಚರು ಸಮಥಿಂಗ್ ಕಂಪ್ಲೀಟ್ಲಿ ಬೇರೆ ಇದೆ ಅನ್ನುವಂಥದ್ದನ್ನ ತೋರಿಸ್ತಿದೆ. ಆದ್ರೂ ಸಹ ಅದು ನಿಮ್ಮ ಲೈಫ್‌ನಲ್ಲಿ ಯಾವ ರೀತಿಯಾದಂಥ ಬ್ಲಾಕೇಜ್ ಆಗಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಬಟ್ ಯಾಹ್! ಇದೆಲ್ಲ ಈ ಕಾಲದಲ್ಲಿ ಎಲ್ಲ ಓಕೆ, ಪರವಾಗಿಲ್ಲ ಅಂತೆಲ್ಲ ಮಾಡ್ಕೊಂಡು ನಡೀತಾ ಇದಾರಲ್ವಾ? ಸೊ, ಆಹ್, ಇದೆಲ್ಲ ಏನು ಅಂತ ಇದಾಗಲ್ಲ. ನಿಮ್ಮ ಲೈಫ್‌ನಲ್ಲಿ ಯಾವುದೇ ಬ್ಲಾಕೇಜಸ್ ಆಗಲ್ಲ. ಆದಷ್ಟು ಬೇಗ ನೀವಿಬ್ರು ಒಂದಾಗ್ತೀರಾ. ನೀವಿಬ್ರು ಮೀಟ್ ಮಾಡೋದಕ್ಕೆ ಯೂನಿವರ್ಸ್ ಆಲ್ರೆಡಿ ತನ್ನ ಪ್ಲಾನ್ ತಾನು ಮಾಡ್ತಾ ಇದೆ. ಲಿಂಕ್ಸ್ ಎಲ್ಲ ಒಂದೊಂದೇ ಕೂಡಿಸ್ತಾ ಇದೆ. ಇಲ್ಲಿ ಕಾರ್ಡ್ ನೋಡಿ, ಲಿಂಕ್ ಅಟ್ರಾಕ್ಟ್ ಅನ್ನೋದನ್ನ ತೋರಿಸ್ತಿದೆ. ಆ ಚೈನ್ ಒಂದಕ್ಕೊಂದು ಲಿಂಕ್ ಆಗಿದೆ ಅಲ್ಲ ಕಲರ್ ಕಲರ್. ಸೊ, ನಿಮ್ಮನ್ನ ಒಂದು ಮಾಡೋದಕ್ಕೆ ಯೂನಿವರ್ಸ್ ತನ್ನ ಕಂಪ್ಲೀಟ್ ಪ್ಲಾನ್‌ನ ಮಾಡ್ತಿದೆ. ನನ್ಗೆ ಆ ಕಾರ್ಡು ಮತ್ತೆ ಅಲ್ಲಿ ಮೇಲೆ ಕಾರ್ಡಲ್ಲಿ ಆಹ್, ಇನ್ಫೈನೈಟ್ ಸಿಂಬಲ್ ಇದೆ ಅಲ್ಲ, ಅವೆರಡೂ ತುಂಬಾ ಎತ್ತಿ ಕಾಣಿಸ್ತಿದೆ ಇಲ್ಲಿ ನನಗೆ. ಸೊ, ಯೆಸ್, ನೀವು ನಿಮ್ಮ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತಾರೆ ಆಂಡ್ ನಿಮಗೋಸ್ಕರ ಅವರು ಬದಲಾಗೋದಕ್ಕೂ ಕೂಡ ಸಿದ್ಧ ಇದ್ದಾರೆ. ಅವರು ಹೀಲಿಂಗ್ ಮತ್ತೆ ಟ್ರಾನ್ಸ್‌ಫಾರ್ಮೇಷನ್ ಅವಶ್ಯಕತೆ ಇದೆ. ಇದೆಲ್ಲ ನಿಮಗೂ ಕೂಡ. ಇದೆಲ್ಲ ಅಗತ್ಯ ಆಹ್, ಐ ಮೀನ್ ಕಂಪ್ಲೀಟ್ ಆಗೋದು ಇನ್ನರ್ ವರ್ಕಿಂದ ಮಾತ್ರನೇ. ಇನ್ನರ್ ವರ್ಕ್ ಕ್ಲಾಸ್‌ಗಳು ಆದಷ್ಟು ಬೇಗ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದರ ಒಂದು ಡೀಟೇಲ್ಸ್ ನೀವು ಪ್ರತಿದಿನ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಆದಷ್ಟು ಬೇಗ ಚಾ ಕ್ಲಾಸಸ್‌ನ ಡೀಟೇಲ್ಸ್ ಕೂಡ ಸಿಕ್ಕತ್ತೆ. ನಾನು ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನೀವು ಜಾಯಿನ್ ಆಗಿ ನಿಮ್ಮ ನಿಮ್ಮ ಒಂದು ಇನ್ನರ್ ವರ್ಕ್ ಜರ್ನಿಯನ್ನ, ನಿಮ್ಮ ಸ್ಪಿರಿಚುವಲ್ ಟ್ರಾನ್ಸ್‌ಫಾರ್ಮೇಷನ್‌ನ ನೀವು ನಿಮ್ಮ ಆ ಒಂದು ಟ್ರಾನ್ಸ್‌ಫಾರ್ಮೇಷನ್ ಕ್ಲಾಸಸ್‌ನ ಅಟೆಂಡ್ ಮಾಡಿ ನಿಮ್ಮ ಒಂದು ಲೈಫ್‌ನ ಸ್ಪಿರಿಚುಯಲಿ ಟ್ರಾನ್ಸ್‌ಫಾರ್ಮ್ ಮಾಡ್ಕೊಳ್ಬಹುದು. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಒನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.